ಹಲೋ ಎವ್ರಿವನ್. ಸೊ ನಾನಿವತ್ತು ಕ್ವಿನೋವಾ ಕಿಚಡಿ ಮಾಡೋಣ ಇವತ್ತು ನೈಟಿಗೆ ಅಂತ ಹೇಳಿ ಕ್ವಿನೋವನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಕ್ವಿನೋವಾ ಆ್ಯಕ್ಚುಲಿ ಇದು ಮಿಲೆಟ್ ಅಲ್ಲ, ಸೀಡ್ ಬೇಸ್ಡ್ ಇದು. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಯಾಕಂತಂದರೆ ಇದ್ರ ಮೇಲ್ಗಡೆ ಒಂದು ಕೋಟಿಂಗ್ ಇರುತ್ತೆ, ಲೈಕ್ ಅದು ಕಹಿ ಅಂಶ ಇರುತ್ತಂತೆ. ಸೊ ಅದನ್ನ ಈ ಥರ ಉಜ್ಜಿ ವಾಶ್ ಮಾಡಿಕೊಂಡು 1 ಅವರ್ ನೆನೆಸಿಟ್ಕೋತೀನಿ. ಸೊ ಇವಾಗ 2-3 ಟೈಮ್ಸ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ನೀರೇನು ಗಲೀಜಾಗಿಲ್ಲ, ಸೊ ಕ್ಲೀನಾಗಿದೆ. ಸೊ ಇದು ವಾಶ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಕಿಚಡಿ ಮಾಡೋಕ್ಕೆ ಒಗ್ಗರಣೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟ್ ಆನಿಯನ್ನು, ಇದು ಗಾರ್ನಿಷಿಂಗಿಗೆ ಕೊರಿಯಂಡರ್ ಪೌಡರು, ಕೊರಿಯಂಡರ್ ಲೀವ್ಸ್. ಸೊ ನಾನು ಇವು ಆಪ್ಷನಲ್ಲ, ನಿಮಗೆ ಯಾವ ತರಕಾರಿ ಬೇಕೋ ಹಾಕ್ಕೋಬೋದು. ನಾನಿಲ್ಲಿ ಕಾರ್ನ್ ಮತ್ತು ಪೀಸು, ಸ್ವಲ್ಪ ಬೀನ್ಸು, ಕ್ಯಾರೆಟು. ಸೊ ಒಗ್ಗರಣೆಗೆ ತುಪ್ಪ ತೊಗೊಂಡಿದ್ದೀನಿ, ಜೊತೆಗೆ ನಾನು ಬಟರ್ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ನೆಕ್ಸ್ಟು ಕರಿ ಲೀವ್ಸು ಮತ್ತು ಟೊಮ್ಯಾಟೋಸು. ಸೊ ಒನ್ಸ್ ಒಗ್ಗರಣೆ ಎಲ್ಲ ಆದಮೇಲೆ ಈ ನೆನೆಸಿರೋ ಕ್ವಿನೋವನ್ನು ಈ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಕ್ವಿನೋವಾ ತೊಗೊಂಡಿದ್ದೀನಿ. ಸೊ 1 ಕಪ್ಪಿಗೆ 2 ಕಪ್ಸ್ ಆಫ್ ವಾಟರ್ ಹಾಕಿ ವಿಷಲ್ ಮಾಡ್ತೀನಿ. ಸೊ 1:2 ಕಪ್ಸ್ ಹಾಕಿದ ಮೇಲೆ ನಾನು ನೆಕ್ಸ್ಟು ಟರ್ಮರಿಕ್ ಪೌಡರು, ಕೊರಿಯಂಡರ್ ಪೌಡರು ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಗರಂ ಮಸಾಲ ಆಪ್ಷನಲ್ಲು, ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ಹಾಕ್ಕೋಬೇಕು. ಸೊ ಇದು ಒನ್ಸ್ ಇವಾಗ ಬಾಯ್ಲ್ ಆಗಿ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ 3 to 4 ವಿಷಲ್ಸು ಮಾಡ್ಕೋತೀನಿ. ಸೊ ಇದು ಇವಾಗ ರೆಡಿ ಆಗಿದೆ ಕ್ವಿನೋವಾ ಕಿಚಡಿ. ಸೊ ಕ್ವಿನೋವಾದಲ್ಲಿ ಫೈಬರ್ ಕಂಟೆಂಟು ಮತ್ತು ಪ್ರೋಟೀನು, ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಗಾರ್ನಿಷಿಂಗಿಗೆ ಕೊರಿಯಂಡರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕ್ವಿನೋವನ್ನ ಮತ್ತೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.